ಸ್ನೇಹಿತರೆ, ಈ ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಒಂದು ಎಸ್.ಸಿ ಮತ್ತೆ ಎಸ್.ಟಿ ಒಂದು ಕ್ಯಾಟಗರಿಗೆ ಬರುವಂತ ಎಲ್ಲಾ ಒಂದು ಜನರಿಗೂ ಕೂಡ ಕೆಲವೊಂದು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಖಂಡಿತವಾಗ್ಲೂ ಕೂಡ ಉಪಯೋಗಿಸ್ಕೋಬಹುದು ಸ್ನೇಹಿತರೆ. ಈಗ ಮೊದಲನೇ ಯೋಜನೆ ಅನ್ನೋದಾದ್ರೆ ಈ ಒಂದು ಎಸ್.ಸಿ ಕ್ಯಾಟಗರಿಗೆ ಯಾರೆಲ್ಲ ಬರ್ತಾರೆ ಅಂತವ್ರಿಗೆ ಈ ಒಂದು ಸ್ವಯಂ ಉದ್ಯೋಗ ನೇರ ಸಾಲ, ಕುರಿ ಸಾಕಾಣಿಕೆ ಆಗಿರ್ಬೋದು ಅಥವಾ ಈ ಒಂದು ಮೀನುಗಾರಿಕೆ ಮಾಡೋದಾಗಿರ್ಬೋದು ಮತ್ತೆ ಈ ಒಂದು ತರಕಾರಿಗಳನ್ನ ಮಾರಾಟ ಮಾಡೋದಾಗಿರ್ಬೋದು, ಆ ರೀತಿಯಾದ ಒಂದು ಸಣ್ಣ ಪುಟ್ಟ ಅಂಗಡಿಗಳನ್ನ ಹಾಕ್ತೀನಿ ಅಂದ್ರೂ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಒಂದು ಸಿಟಿಗಳಲ್ಲಿ ಇರುವಂತವ್ರು ಈ ಒಂದು ಟೈಲರಿಂಗ್ ಮಿಷಿನ್ ತಗೋಬೇಕು ಅಥವಾ ಟೈಲರಿಂಗ್ ಒಂದು ಶಾಪ್ ಮಾಡ್ಬೇಕು ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಶಾಪ್ ಗಳನ್ನ ಮಾಡ್ಬೇಕಂದ್ರೂ ಕೂಡ, ಅಂಗಡಿಗಳನ್ನ ಮಾಡ್ಬೇಕಂದ್ರೂ ಕೂಡ ಅಂತವ್ರಿಗೆ ಈ ಒಂದು ಸಾಲ ಸಿಗ್ತಾ ಇರುವಂತದ್ದು. ಅಂದ್ರೆ 1 ಲಕ್ಷ ನಿಮ್ಗೆ ಸಾಲನ ಕೊಡ್ತಾರೆ. ಆ 1 ಲಕ್ಷ ಸಾಲ ಕೊಟ್ಟ ನಂತರದಲ್ಲಿ ನಿಮ್ಗೆ ಸಹಾಯಧನ ಅಂತ ಹೇಳ್ಬಿಟ್ಟು 50,000ನ ಸಬ್ಸಿಡಿನ ಬಿಡ್ತಾರೆ. ನಿಮ್ಗೆ ಸಹಾಯಧನ ಅಂದ್ರೆ ಒಂದು 50,000 ರೂಪಾಯಿ ಸಬ್ಸಿಡಿನ ಬಿಡ್ತಾರೆ. ಇನ್ನು 50,000ನ ನೀವು ಆ ಒಂದು ಕಂತ್ ರೀತಿಯಲ್ಲಿ ಕಟ್ಟಬೇಕಾಗುತ್ತೆ. ಅಂದ್ರೆ ಒಂದು ಸಾಲನ ಕಟ್ಟಬೇಕಾಗುತ್ತೆ 50,000. ಅದು ಕೂಡ ನಿಮ್ಮ ಒಂದು ಬ್ಯಾಂಕ್ ಯಾವ ಬ್ಯಾಂಕಿಗೆ ಇದ್ ಮಾಡಿರ್ತೀರಾ ಆ ಒಂದು ಬ್ಯಾಂಕಿಗೆ ಅವರು ಹಾಕ್ತಾರೆ. ಅದಾದ ನಂತರದಲ್ಲಿ ನೀವು 50,000 ಸಾಲನ ಕೊಡ್ಬೇಕಾಗುತ್ತೆ. ಅದು ಕೂಡ 4% ಬಡ್ಡಿ ರೀತಿಯಲ್ಲಿ ಕೊಡ್ಬೇಕಾಗುತ್ತೆ ನೀವು. ಆದ್ರೆ 50,000 ರೂಪಾಯಿ ಮಾತ್ರ ಸಬ್ಸಿಡಿನೇ ಬಿಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ದಯವಿಟ್ಟು ಕೂಡ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇದೇ ತಿಂಗಳು ಅಂದ್ರೆ ಡಿಸೆಂಬರ್ 29ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಡಿಸೆಂಬರ್ 29ನೇ ತಾರೀಕಿಗೆ ಕೊನೆಯ ದಿನಾಂಕ ಇದು. ದಯವಿಟ್ಟು ಕೂಡ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಎಸ್.ಸಿ ಕ್ಯಾಟಗರಿಗೆ ಯಾರೆಲ್ಲ ಬರ್ತೀರಾ ದಯವಿಟ್ಟು ಕೂಡ ಉಪಯೋಗಿಸ್ಕೊಳ್ಳಿ. ನಿಮ್ಮ ಒಂದು ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡ್ಬೇಕು, ಒಂದು ಸಣ್ಣ ಪುಟ್ಟ ಒಂದು ಏನೋ ಸ್ವಯಂ ಉದ್ಯೋಗ ಮಾಡ್ಬೇಕಂತ ಯಾರೆಲ್ಲ ಅನ್ಕೊಂಡಿರ್ತೀರಾ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಅಪ್ಲಿಕೇಶನ್ 29/12/2024 ಅಂದ್ರೆ ಡಿಸೆಂಬರ್ 29ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಹಾಕೋದಾದ್ರೆ ನೀವು ಈ ಒಂದು ಸೇವಾ ಸಿಂಧು ಒಂದು ವೆಬ್ಸೈಟ್ ಅಲ್ಲಿ ಕೂಡ ಹಾಕ್ಬೋದು. ಅದೇ ರೀತಿಯಾಗಿ ಈ ಒಂದು ಕರ್ನಾಟಕ 1 ಆಗಿರ್ಬೋದು ಅಥವಾ ಬೆಂಗಳೂರು 1 ಆಗಿರ್ಬೋದು ಮತ್ತೆ ಸೈಬರ್ ಗಳಲ್ಲೂ ಕೂಡ ಹಾಕ್ಬೋದು. ಬಟ್ ಆದ್ರೆ ನಿಮ್ಗೆ ಒಳ್ಳೇದು ತುಂಬಾ ಅನುಕೂಲ ಆಗುವಂತದಂದ್ರೆ ಕರ್ನಾಟಕ 1 ಆಗಿರ್ಬೋದು, ಗ್ರಾಮ 1 ಆಗಿರ್ಬೋದು ಮತ್ತೆ ಈ ಒಂದು ಯಾವ್ದು ಬೆಂಗಳೂರು 1, ಮಂಗಳೂರು 1 ಈ ರೀತಿಯಾಗಿ ಈ ಒಂದು ಸೇವಾ ಕೇಂದ್ರಗಳಲ್ಲಿ ನೀವು ಹಾಕ್ಬೋದು, ಅರ್ಜಿನ ಹಾಕ್ಬೋದು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ವಿವರಗಳೇನಾದ್ರೂ ನಿಮ್ಗೆ ಬೇಕು ಅನ್ನೋದಾದ್ರೆ ನಾನೊಂದು ನಂಬರ್ ಕೂಡ ಕೊಡ್ತೀನಿ, ಅದನ್ನು ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೀವು ಕಂಪ್ಲೀಟ್ ಆಗಿ ಆ ಒಂದು ಸಹಾಯವಾಣಿ ನಂಬರ್ ಆಗಿರುತ್ತೆ. ಸೊ ನೀವು ಅದನ್ನ ಕಾಲ್ ಮಾಡಿ ನಿಮ್ಮ ಒಂದು ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ನನಗಿರುವಂತ ಮಾಹಿತಿಗಳನ್ನ ನಾನು ಕಂಪ್ಲೀಟ್ ಆಗಿ ನಿಮಗೆ ಕೊಟ್ಟಿದ್ದೀನಿ. ಈ ಒಂದು ಎಸ್.ಸಿ ಕ್ಯಾಟಗರಿಗೆ ಬರುವಂತದ್ದು ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಈ ಒಂದು ನಂಬರ್ ಕೂಡ ನಾನು ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. 9482300400. ಇನ್ನೊಂದ್ಸಲ ಹೇಳ್ತೀನಿ, 9482300400. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದಾದ್ರೆ ಸ್ನೇಹಿತರೆ, ಇದು ಎಸ್.ಸಿ ಕ್ಯಾಟಗರಿಗೆ ಏನ್ ಬರ್ತಾರೆ ಅವ್ರಿಗೆ ಮಾತ್ರ ನಾನು ಇಲ್ಲಿವರೆಗೂ ಹೇಳಿದ್ದು 1 ಲಕ್ಷ ರೂಪಾಯಿ ಒಂದು ಸಾಲನ ಕೊಡ್ತಾ ಇದಾರಲ್ವಾ ಅದ್ರ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಬರೋದಾದ್ರೆ ಎಸ್.ಟಿ ಕ್ಯಾಟಗರಿಗೆ, ಎಸ್.ಟಿ ಅಂದ್ರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಏನ್ ಬರ್ತಾರೆ ಅಂತವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಆ ಒಂದು ಕ್ಯಾಟಗರಿಗೆ ಯಾರೆಲ್ಲ ಬರ್ತಾರೆ ಅಂತವ್ರಿಗೆ ನಿಮ್ಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಇದು ಯಾವ ರೀತಿಯಾಗಿ ಅನ್ನೋದಾದ್ರೆ, ಸ್ವಾವಲಂಬಿ ಸಾರಥಿ ಫುಡ್ ಕಾರ್ಟ್ ಅಂದ್ರೆ ನಿಮ್ಗೆ ಒಂದು ಫುಡ್ ಕಾರ್ಟ್ ಅಂತಂದ್ರೆ ನೀವು ಈ ಒಂದು ಬೀದಿ ಬದಿಯಲ್ಲಿ ವ್ಯಾಪಾರ ಎಲ್ಲ ಮಾಡ್ತಾ ಇರ್ತಾರಲ್ವಾ, ಈ ಒಂದು ಫುಡ್ ಒಂದು ಅಂಗಡಿನ ಮಾಡ್ಕೊಂಡು, ಸೊ ಆ ರೀತಿಯಾಗಿ ನೀವು ಮಾಡ್ಬೋದು. ಒಂದ್ ಸೆಕೆಂಡ್ ನೋಡಿ, ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿ ಫುಡ್ ಕಾರ್ಟ್ ಉದ್ದೇಶಕ್ಕಾಗಿ ಜಿಲ್ಲಾ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಮಾತ್ರ ಬ್ಯಾಂಕುಗಳ ಸಹಾಯದೊಂದಿಗೆ ಯೋಜನೆ ಅನುಷ್ಠಾನ ಮಾಡಬಹುದು. ಅಂದ್ರೆ ನಿಮ್ಗೆ ಈ ಒಂದು ಫುಡ್ ಕಾರ್ಟ್ ಮಾಡೋದಿಕ್ಕೆ ನಿಮ್ಗೆ ಗರಿಷ್ಠ 4 ಲಕ್ಷದವರೆಗೆ ನಿಮ್ಗೆ ಆ ಒಂದು ಸಬ್ಸಿಡಿನ ಕೊಡ್ತಾರೆ ಸರ್ಕಾರದಿಂದ. ಬಟ್ ಅದಕ್ಕಿಂತ ಹೆಚ್ಚಿನ ಏನಾದ್ರೂ ಅಮೌಂಟ್ ಏನಾದ್ರೂ ನಿಮ್ಗೆ ಖರ್ಚಾದ್ರೆ ಸೊ ಅದನ್ನ ನೀವು ಉಳಿದ ಮೊತ್ತವನ್ನ ನೀವು ಬ್ಯಾಂಕ್ ಇಂದ ಸಾಲವಾಗಿ ನೀವು ಪಡ್ಕೋಬೇಕಾಗುತ್ತೆ. ಅಲ್ಲಿ ನೀವು EMI ನ ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ EMI ರೀತಿಯಲ್ಲಿ ನೀವು ಕಟ್ತಾ ಹೋಗ್ಬೇಕಾಗುತ್ತೆ. ಅಂದ್ರೆ 4 ಲಕ್ಷದವರೆಗೆ ಅಂದ್ರೆ ಒಂದು ನೀವೇನು ಫುಡ್ ಕಾರ್ಟ್ ಮಾಡ್ತೀರಾ ಅದಕ್ಕೆ ಒಂದು 7 ಲಕ್ಷ ಖರ್ಚಾಯ್ತಂತ ಅನ್ಕೊಳ್ಳಿ. ಸೊ ಆ 7 ಲಕ್ಷ ಖರ್ಚಾದ್ರೆ ಸೊ ನಿಮ್ಗೆ ಒಂದು 4 ಲಕ್ಷನ ಈ ಒಂದು ಸರ್ಕಾರದಿಂದ ಸಬ್ಸಿಡಿಯಾಗಿ ಕೊಡ್ತಾರೆ. ಇನ್ನು ಉಳಿದಿರೋಂತ ಒಂದು 3 ಲಕ್ಷ ರೂಪಾಯಿನ ನಿಮ್ಮ ಒಂದು ಬ್ಯಾಂಕ್ ಅಲ್ಲಿ ಮಾತಾಡ್ಕೊಂಡು ನೀವು ಅಲ್ಲಿಂದ ಸಾಲ ರೂಪದಲ್ಲಿ ತಗೊಂಡು ಅದನ್ನ ನೀವು ಕಟ್ಟಬೇಕಾಗುತ್ತೆ. ಸೊ ದಯವಿಟ್ಟು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ
ನೋಡಿ, ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ 4 ಲಕ್ಷ ಸಬ್ಸಿಡಿ. ಈ ಯೋಜನೆಯಡಿ ಪರಿಶಿಷ್ಟ ಪಂಗಡದ ಯುವಕ ಯುವತಿಯರಿಗೆ ಸಣ್ಣ ಉದ್ದಿಮೆ, ಸಣ್ಣ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ಸ್ವಯಂ ಉದ್ಯೋಗ ಘಟಕಗಳನ್ನು ಪ್ರಾರಂಭಿಸಲು ನಿಗಮದಿಂದ ಸಹಾಯಧನ ಮತ್ತು ಬ್ಯಾಂಕ್ ಸಾಲ ಸೌಲಭ್ಯವನ್ನು ಒದಗಿಸಲಾಗುವುದು. ಘಟಕ ವೆಚ್ಚದ 70% ಅಥವಾ ಗರಿಷ್ಠ ರು 4 ಲಕ್ಷಗಳು ಸಬ್ಸಿಡಿ ಆಗಿರುತ್ತದೆ. ಸಾಗಣೆ ವಾಹನ ಅಥವಾ ಟ್ರ್ಯಾಕ್ಟರ್ ಖರೀದಿಸುವ ಉದ್ದೇಶ ಮತ್ತು ಉಳಿದ ಮೊತ್ತವು ಬ್ಯಾಂಕ್ ಸಾಲವಾಗಿರುತ್ತದೆ. ನಿಮ್ಗೆ ಟ್ರ್ಯಾಕ್ಟರ್ ಬೇಕಾದ್ರೂ ತಗೋಬಹುದು. ಸೊ ಅದೇ ರೀತಿಯಾಗಿ ಫುಡ್ ಕಾರ್ಟ್ ಏನ್ ಮಾಡ್ತಿರಲ್ವಾ, ಈ ಫುಡ್ ಟ್ರಕ್ ಗಳು ಬರ್ತಾವಲ್ಲ, ಆ ಫುಡ್ ಟ್ರಕ್ ಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ, ಈ ರೋಡ್ ಸೈಡ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡ್ ಹೋಗ್ಬೋದು. ಆ ರೀತಿಯಾಗೆಲ್ಲ ಮಾಡ್ಕೊಂಡು ಒಂದು ಸ್ವಯಂ ಒಂದು ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ತೀನಿ ಅಂದ್ರೂ ಕೂಡ ನೀವು ಮಾಡ್ಬೋದು. ಅಂದ್ರೆ ಇದು ಇರುವಂತದ್ದು ನನಗೆ ಗೊತ್ತಿರುವಂತ ಪ್ರಕಾರ. ಅಂದ್ರೆ ಈ ಒಂದು ನಾನು ಕಂಪ್ಲೀಟ್ ಆಗಿ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಒಂದು ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡಿದ್ದೀನಿ. ದಯವಿಟ್ಟು ಕೂಡ ಇದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಹೊಸ ವಿಡಿಯೋಗಳು ನಿಮಗೆ ಬೇಕು, ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗ್ಲೂ ಕೂಡ ಈ ಒಂದು ಯೋಜನೆಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಈ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ವಿಡಿಯೋಗಳಾಗಿರ್ಬೋದು, ಮತ್ತೆ ನಿಮ್ಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಆಗಿರ್ಬೋದು, ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ, ಮತ್ತೆ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಈ ಒಂದು ಸ್ಕೀಮ್ ಗಳ ಬಗ್ಗೆನೂ ಕೂಡ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಇಮಿಡಿಯೇಟ್ ಆಗಿ ನಿಮ್ಗೆ ರೆಸ್ಪಾನ್ಸ್ ಕೂಡ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಯಾವುದೇ ರೀತಿಯಾದ ಹಣ ಇಲ್ಲ, ಫ್ರೀ ಇರುತ್ತೆ. ಅಲ್ಲಿ ನೀವು ನೋಡ್ತಾ ಇರುವಂತ ಸಂದರ್ಭದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀರಾ. ದಯವಿಟ್ಟು ಕೂಡ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಆ ಒಂದು ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಪ್ರೆಸ್ ಮಾಡಿ. ಏನಾದ್ರು ಫೇಸ್ಬುಕ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಕೂಡ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸ್ನೇಹಿತರೆ.